ಈಗ ಎಲ್ಲ ಶಾಂತಿಯಿಂದ ಇರಿ ಮತ್ತು 1 ನಿಮಿಷಗಳ ಕಾಲ ಮೌನ ಆಚರಣೆಯನ್ನು ಮಾಡಬೇಕು. ಒಂದು ನಿಮಿಷ ಅಲ್ಲ, 1 2 3 ಮೌನ. ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಎಐಸಿಸಿ ಕಾರ್ಯದರ್ಶಿಗಳಾದಂಥ ಅಭಿಷೇಕ್ ದತ್ತಾ ಅವರ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರ ನನ್ನ ಸಹೋದ್ಯೋಗಿಗಳಾದಂಥ ಕೆ.ಎಚ್. ಮುನಿಯಪ್ಪನವರ, ಸಲೀಂ ಅಹಮದ್ ಅವರೇ, ಚಂದ್ರಪ್ಪ ಎಲ್ಲ ಕಾಂಗ್ರೆಸ್ನ ಮುಖಂಡರು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಿಯರು, ಮಾಧ್ಯಮದ ಸ್ನೇಹಿತರು, ಇವತ್ತು ಹುತಾತ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧಿಯವರು ಹತ್ಯೆಯಾದಂಥ ದಿನವನ್ನೇ ಈ ದೇಶದಲ್ಲಿ ಹುತಾತ್ಮರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. 1948 ಜನವರಿ 30ನೇ ತಾರೀಕು ಸುಮಾರು 5 ಗಂಟೆ 15 ನಿಮಿಷದಿಂದ 20 ನಿಮಿಷಗಳು ಮತಾಂಧ ಘೋಷಣೆ ಹುಡುಕಿ ಕೊಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಅವತ್ತು ಡೆಲ್ಲಿನಲ್ಲಿ ಬಿರ್ಲಾ ಭವನದಲ್ಲಿ ಇರ್ತಾರೆ. ಸ್ವಲ್ಪ ಸಾಮಾನ್ಯವಾಗಿ ಮಹಾತ್ಮ ಗಾಂಧೀಜಿಯವರು 5 ಗಂಟೆಗೆ ಪ್ರಾರ್ಥನಾ ಸಭೆಯನ್ನ ಮಾಡ್ತಾರೆ. ಅವತ್ತು ವಲ್ಲಭಭಾಯಿ ಪಟೇಲ್ರು ಜೊತೆ ಮಾತಾಡ್ತಾ ಇದ್ರು ಸ್ವಲ್ಪ ತಡ. ಸುಮಾರು 5:15 ಅಥವಾ 5:15 ನಿಮಿಷ ಇರಬೇಕು. ಅವರು ಪ್ರಾರ್ಥನಾ ಸಭೆಗೆ ಹೋಗಲಿಕ್ಕೆ ಹೊರಡ್ತಾರೆ. ಹೊರಡುವಾಗ ಗೋಡ್ಸೆ ಮತ್ತು ಅವರ ಸ್ನೇಹಿತರು ಮಹಾತ್ಮ ಗಾಂಧೀಜಿಯವರ ಎದುರುಗಡೆ ಬಂದು ಅವರ
ಕಾಲು ನಮಸ್ಕಾರ ಮಾಡ್ತಕ್ಕಂಥ ಮಹನೀಯನ್ನ ಮಾಡಿ ಬಲಗೈನಲ್ಲಿ ಪಿಸ್ತೂಲ್ ಇಟ್ಟುಕೊಂಡಿರ್ತಾರೆ. ಪಿಸ್ತೂಲಿನಿಂದ ಗುಂಡಾಕಿ ಕೊಂದಾಕ್ತಿದ್ದಾರೆ. ನಾಥೂರಾಮ್ ಗೋಡ್ಸೆನೆ ಇವತ್ತು RSSನವರಿಗೆ ಬಿಜೆಪಿಯವರಿಗೆ ಆರಾಧ್ಯರು. ಹಿಂದೂ ಧರ್ಮದ ಬಗ್ಗೆ ಬಹಳ ಮಾತಾಡ್ತಾರೆ. ನಮ್ಮನ್ನೆಲ್ಲ ಹಿಂದೂ ವಿರೋಧಿಗಳು ಅಂತ ಮುದ್ರಿಸ್ತಾರೆ, ಆರೋಪ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರಂತ ಶ್ರೇಷ್ಠ ಹಿಂದೂ ಇನ್ನೊಬ್ಬ ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಶ್ರೇಷ್ಠ ಹಿಂದೂ ಮಹಾತ್ಮ ಗಾಂಧಿ. ಆ ಶ್ರೇಷ್ಠ ಹಿಂದೂನೇ ಕೊಂದಾಕಿದವರು ಇವತ್ತು ಹಿಂದೂ ಬಗ್ಗೆ ಬಹಳ ಮುಖಾನುಪೂರ್ವಕವಾಗಿ ನಾವು ಗಾಂಧೀಜಿಯವರನ್ನು ಮಾತ್ರ ಮಹಾತ್ಮ ಅಂತ ಕರೆಯುವುದು, ರಾಷ್ಟ್ರಪಿತ ಅಂತ ಕರೆಯುವುದು. ಮಹಾತ್ಮ ಗಾಂಧೀಜಿಯವರು ಈ ಜೀವನದುದ್ದಕ್ಕೆ ಸತ್ಯ ಮತ್ತು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದರು. ಯಾವತ್ತೂ ಕೂಡ ಆಡದ ಮಾತಿಗೆ ತಪ್ಪಿಸ್ಕೊಳ್ತಾರೆ. ಏನು ಆಡ್ತಾರೆ ಅದರಂತೆ ನಡ್ಕೊತಾರೆ, ಉಳಿದಂತೆ ನಡೆದಂತಾರೆ. ಬಹುಶಃ ಈ ದೇಶ ಇಬ್ಬಾಗ ಸ್ವಾತಂತ್ರ್ಯ ಬಂದ ಮೇಲೆ ಇಬ್ಬಾಗ ಆದಾಗ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ದಿನ ನಾವು ಅದನ್ನು ಸಂಭ್ರಮಿಸತಕ್ಕಂಥ ದಿನ ಅವತ್ತು ಅವ್ರು ಇರಲಿಲ್ಲ. ಅವರು ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯನ್ನ ಏರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಬ್ಬಾಗ ಆದಾಗ ಹಿಂದೂ ಮುಸಲ್ಮಾನರ ಗಲಭೆ ಆಗ್ತದೆ. ಸಾವಿರಾರು ಜನ ಹಿಂದೂಗಳು ಸಾಯ್ತಾರೆ, ಮುಸಲ್ಮಾನರು ಸಾಯ್ತಾರೆ. ಇಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಪಾಕಿಸ್ತಾನಕ್ಕೆ ಹೋಗಬಾರದು ಅಂತೇಳಿ, ಇಲ್ಲೇ ಉಳಿಬೇಕು ಅಂತೇಳಿ ಉಳಿಸಲಿಕ್ಕೆ ಬಹಳ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರು ಮನುಷ್ಯತ್ವದಲ್ಲಿ, ಮನುಷ್ಯರ ಮಾತೃತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮನುಷ್ಯರ ನಡುವೆ ಪ್ರೀತಿ ಇರಬೇಕು, ದ್ವೇಷ ಇರಬಾರದು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಅವರ ಚಿಂತನೆಯಾಗಿತ್ತು. ಮತ್ತೆ ಈ ದೇಶ ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಕನಸು ಮಾಡ್ತಾರೆ. ಆದರೆ ಸ್ವಾತಂತ್ರ್ಯದಿಂದ ನೀವು ಒಂದು ಈ ಭಾರತ ದೇಶಕ್ಕೆ ಹಕ್ಕಿದೆ. ಅಂತ ಮಹಾತ್ಮನ ಕೊಂದಾಕಿದಂಥವರು ಇವತ್ತು ನಾವೆಲ್ಲ ಹಿಂದೂಗಳು
ಅಂತಕ್ಕಂಥ ರೀತಿಯಲ್ಲಿ ಸಾಕ್ತಾ ಇದ್ದಾರೆ. ನಾನು ಮೊದಲೇ ಹೇಳದಂತೆ ಮಹಾತ್ಮ ಗಾಂಧೀಜಿಯವರೇ ಶ್ರೇಷ್ಠ ಹಿಂದೂ. ಇವತ್ತು ಹಿಂದೂಗಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಯಾರು ಕೂಡ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಯಾವ ಧರ್ಮನೂ ಕೂಡ ಮನುಷ್ಯತ್ವ ಬೋಧನೆ ಮಾಡ್ತದೆ ಹೊರತು ಮನುಷ್ಯರಲ್ಲಿ ಭೇದ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ಧರ್ಮನೂ ಕೂಡ ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳು ಕೂಡ ಎಲ್ಲರೂ ಮನುಷ್ಯರಾಗಿರಿ. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಒಳಿತನ್ನ ಬಯಸ್ತಕ್ಕಂಥ ಪಕ್ಷ, ಸರ್ವ ಧರ್ಮಗಳನ್ನ ಗೌರವಿಸ್ತಕ್ಕಂಥ ಪಕ್ಷ, ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತ ದಾರಿನಲ್ಲಿ ನಡೀತಕ್ಕಂಥ ಪಕ್ಷ. ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳೇ ನಮಗೆ ದಾರಿ ದೀಪ. ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸೋದಂದ್ರೆ ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡೋದು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಿ, ಅಸ್ಪೃಶ್ಯತೆಯನ್ನು ತೊಡೆದಾಕಿ, ಎಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಅದನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಬಿಜೆಪಿಯವರು ಹೇಳ್ತಕ್ಕಂಥ ರಾಮ ಅದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ರಾಮನ ಭಕ್ತರೆ. ಅಯೋಧ್ಯೆ ರಾಮ ದಶರಥ ಮಹಾರಾಜನ ಮಗ, ಕೌಶಲ್ಯ ದೇವಿಯ ಮಗ, ಆ ರಾಮನನ್ನು ಮಗ. ಅದಕ್ಕೆ ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಆ ರಾಮ ನೀವು ಪೂಜಿಸ್ತಾರೆ. ಅಂತ ವ್ಯಕ್ತಿಯನ್ನೇ ಕೊಂದು ಹಾಕ್ಬಿಟ್ಟವರು ಇವರು. ಈಗ ರಾಮನ ಜಪ ಮಾಡೋದು ಜನ ನಂತರ ಅಂತ ತಿಳ್ಕೊಂಡಿದ್ದಾರೆ. ಯಾರು ಇವರ ವಿಚಾರ ವಿರೋಧ ಮಾಡ್ತಾರೆ ಅವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಹೇಳೋದು. ಅದರಿಂದ ನಾವು ವಿಚಲಿತರಾಗಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲ ಧೈರ್ಯವಾಗಿ ಹಿಂದೂಗಳು ಅಂತ ಹೇಳ್ತೀವಿ. ಹಾಗೇನೆ ಎಲ್ಲರೂ ಪ್ರೀತಿಸ್ತೀವಿ ನಾವು ಅಂತ ಹೇಳ್ತೀವಿ. ಎಲ್ಲ ಧರ್ಮದವರು ಪ್ರೀತಿಸ್ತೀವಿ. ನಮಗಿರೋ ಭಕ್ತಿ ಶ್ರೀರಾಮಚಂದ್ರನ ಮೇಲೆ ಅವ್ರಿಗಿಲ್ಲ. ಅದಕ್ಕೆ ನಾನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಮಾಡೋದ್ರಲ್ಲ, ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡ್ತೇನೆ. ಮಾದೇಪುರ ತಾಲೂಕಿನಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ, ಆಂಜನೇಯನ ಪ್ರತಿಮೆ 30 ಅಡಿ ಉದ್ಘಾಟನೆ. ಅದು ಎಲ್ಲರಿಗೂ ಹೇಳಿಸ್ತೇನೆ. ಜೈ ಶ್ರೀಮಾನ್ ಜೈ ಶ್ರೀರಾಮ್ ಅನ್ನೋದು ಬಿಜೆಪಿಯವರು ಸೊತ್ತಲ್ಲ. ಇದು ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು. ಅದನ್ನ ನಾವು ಹೇಳೋಣ, ಏನ್ ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ರು. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇಟ್ಕೊಂಡಿರೋದು, ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಅವರಿಗೆ ಬಿಜೆಪಿಯವರಿಗೆ ಜಾತ್ಯಾತೀತ ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ ಸತ್ಯ ಸಾರ್ ಸತ್ಯ ಸಾರ್ ಸತ್ಯ ವಿಶ್ವಾಸ. ಬಟ್ ವಾಸ್ತವಿಕವಾಗಿ ಅವರು ಅದನ್ನ ಪಾಲನೆ ಮಾಡ್ತಾರೆ, ಅದು ವಿರುದ್ಧವಾಗಿ ಮಾಡ್ತಾರೆ. ಸೊ ದೇಶ
ಒಗ್ಗಟ್ಟೆ ಉಳಿಬೇಕಾದ್ರೆ, ದೇಶದ ಐಕ್ಯತೆ ಉಳಿಬೇಕಾದ್ರೆ, ದೇಶದ 143 ಕೋಟಿ ಜನ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಬಾಳಬೇಕಾದ್ರೆ ನಾವು ಯಾರನ್ನು ಕೂಡ ವಿಂಗಡಣೆ ಮಾಡ್ತಕ್ಕಂಥದ್ದಾಗಿ ದ್ವೇಷಿಸ್ತಕ್ಕಂಥದ್ದಾಗಿ ಮಾಡಬಾರದು. ಅದೇ ಗಾಂಧೀಜಿಯವರಿಗೆ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಂದ್ರೆ ಈ ದೇಶನ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು, ಇವ್ರು ನಮ್ಗೆ ಹೇಳ್ಕೊಡ್ತಾರೆ ದೇಶಭಕ್ತಿ ಬಗ್ಗೆ. ಇವ್ರಿಗೆ ದೇಶಭಕ್ತಿನೇ ಗೊತ್ತಿಲ್ಲ. ಇವರು ದೇಶಭಕ್ತಿ ಆ ಇತಿಹಾಸವನ್ನು ಎಲ್ಲ ಓದ್ಕೊಂಡಿಲ್ಲ ಅವ್ರು ಸರಿ. ಇತಿಹಾಸ ಓದ್ಕೊಂಡಿದ್ರೆ, ಇತಿಹಾಸದ ರೀತಿ ನಡೆದಿದ್ರೆ ಹಿಂಗೆಲ್ಲ ಆಗ್ತಿಲ್ಲ. ಇತಿಹಾಸನೇ ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳುವುದು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವರಿಂದ ಈ ದೇಶದ ಭವಿಷ್ಯ ಸಾಧ್ಯ. ಅವರನ್ನ ಈ ದೇಶದ ಆಡಳಿತದಿಂದ ದೂರ ಇಡ್ತಕ್ಕಂಥದ್ದೇ ಗಾಂಧೀಜಿಯವರಿಗೆ ಸಲ್ಲಿಸ್ತದೆ. ಅವರು ಇಬ್ಬಾರ್ದು ಆಡಳಿತ, ಅಧಿಕಾರದಲ್ಲಿ ಇಬ್ಬಾರ್ದು ಇದ್ರೆ ಈ ದೇಶ ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ದೇಶ ಶಾಂತಿಯಿಂದ ಐಕ್ಯತೆಯಿಂದ ಇರಬೇಕು. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು. ಯಾರಿಗೆ ಜಾತ್ಯತೀತದ ನಂಬಿಕೆ ಇದೆ ಅವ್ರು ಮಾತ್ರ. ಸೊ ಆ ಕೆಲಸ ನಾವು ನೀವೆಲ್ಲ ಮಾಡೋಣ. ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ಳೋಣ. ಅವರು ನಡೆದಂಥ ದಾರಿಯಿಂದ ನಡೀಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಶಕ್ತ ಮಾಡೋಣ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಸ್ಮರಿಸ್ಕೊಳ್ತಾ ಅವರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷೀಯ ಭಾಷಣ. ಎಲ್ಲರಿಗೂ ನಮಸ್ಕಾರ. ಗೌರವಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮೊಯ್ಲಿ ಸಾಹೇಬ್ರೆ, ಮುನಿಯಪ್ಪನವರೇ, ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ, ಎಲ್ಲ ಶಾಸಕ ಮಿತ್ರರೇ, ಎಲ್ಲ ಕಾರ್ಯಕರ್ತರುಗಳೇ, ಬಂಧು ಭಗಿನಿಯರೇ, ಎಲ್ಲರ ಹೆಸರು ತೆಗೆದುಕೊಳ್ಳಕ್ಕಾಗುವುದಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ತಪ್ಪಾಡ್ಬಿಟ್ಟೆ. ಇವತ್ತು ನಾನು ಮೇನ್ ಭಾರತ್ ಜೋಡೋ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕಾಯ್ತು. ಸಲೀಂ ರವರು ಇಲ್ಲೇ ಮಾಡೋಣ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಕಾರ್ಯಕ್ರಮ ಎಲ್ಲ ಭಾರತ್ ಜೋಡೋ ಭವನಲ್ಲೇ ಮಾಡ್ತೀನಿ. ಕೂತ್ಕೊಳ್ಳೋಕೆ ಅನುಕೂಲ ಸಿಗ್ತದೆ, ದಯವಿಟ್ಟು ಎಲ್ಲ ಕ್ಷಮಿಸಬೇಕು. ಇಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಗಾಂಧೀಜಿಯವರು ಹುತಾತ್ಮರಾಗಿ 75 ವರ್ಷ ತುಂಬಿದೆ. 76ನಲ್ಲಿ ನಡೀತಾ ಇದ್ದೇವೆ. 76-77 ನಮ್ಮ ಚಿಂತನೆಗಳಿಂದ ಗಾಂಧೀಜಿಯವರ ಚಿಂತನೆಗಳು ಇನ್ನ ಸದಾ ಜೀವಂತವಾಗಿ ಉಳ್ಕೊಂಡಿದೆ. ಶಸ್ತ್ರ ಹಿಡಿದು ಯುದ್ಧವನ್ನ ಗೆಲ್ಲಬಹುದು, ಆದರೆ ಮನಸ್ಸನ್ನ ಗೆಲ್ಲೋದು ಬಹಳ ಕಷ್ಟ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಪಾಠವನ್ನ ಹೇಳಿಕೊಟ್ಟಿದ್ದಾರೆ. ಅವರು ಕೊಟ್ಟಂತ ಶಾಂತಿ ಮಂತ್ರ ಇಡೀ ಪ್ರಪಂಚವನ್ನೇ ಗೆದ್ದಿದೆ. ಇಡೀ ಪ್ರಪಂಚದ ಎಲ್ಲ ನಾಯಕರುಗಳು ಕೂಡ ಗಾಂಧೀಜಿಯವರ ಶಾಂತಿ ಮಂತ್ರವನ್ನ ಪಾಲನೆ ಮಾಡಿಕೊಂಡು ಎಲ್ಲ ದೇಶಗಳಲ್ಲೂ ಕೂಡ ಅಹಿಂಸೆಯ
ಏನು ಒಂದು ಸೂತ್ರ ಇತ್ತು, ಆ ಸೂತ್ರವನ್ನು ಹಿಡಿದು ಇಡೀ ನಮ್ಮ ಪ್ರಪಂಚ ನಮ್ಮ ಭಾರತದ ಈ ಮಂತ್ರವನ್ನ ಒಪ್ಪಿದ್ದನ್ನು ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ನೀವೆಲ್ಲ ಕಾಂಗ್ರೆಸ್ಸಿನ ಗಾಂಧಿಯ ಕುಟುಂಬದವರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಾಂಧೀಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಜಾಪ್ರಭುತ್ವ ತಂದುಕೊಟ್ಟಿದೆ, ಸಂವಿಧಾನ ತಂದುಕೊಟ್ಟಿದೆ. ಆ ಪ್ರಜಾಪ್ರಭುತ್ವದ ಸಂವಿಧಾನ ಎರಡರಲ್ಲೂ ಕೂಡ ನಾವು ಪ್ರತಿಯೊಂದು ಉಸಿರನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಈ ಚುನಾವಣಾ ಮುಂಚಿತವಾಗಿ ನಾವೆಲ್ಲ ವೇದಿಕೆಯಲ್ಲಿರೋರು ಮುಖ್ಯಮಂತ್ರಿಗಳಾದಿಯಾಗಿ ನಾವು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗಕ್ಕೆ ಹೋಗಿ ಆ ಗಾಂಧಿ ಬಾವಿಲಿ ನೀರನ್ನು ತೆಗೆದು ಈ ರಾಜ್ಯದಲ್ಲಿ ಇರುವಂತ ಕೊಳೆ ಹೋಗ್ಬೇಕು ಅಂತ ಹೇಳಿ ಕಸ ಗುಡಿಸಿ ನೀರು ಚೆಲ್ಲಿ ರಸ್ತೆ ಮೇಲೆ ಅಲ್ಲಿಂದ ಹೋಗಿ ಚಿಕ್ಕೋಡಿಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಎಲ್ಲ ಕುಟುಂಬರು ಕೂಡ ಮನೆ ಬೆಳಗಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿದ್ದು ನಾನು ಈ ಕಳೆದ ಒಂದು ವರ್ಷದಿಂದ ತೆಗೆದುಕೊಂಡಂತ ತೀರ್ಮಾನವನ್ನ ನಿಮಗೆಲ್ಲ ನೆನೆಸಲಿಕ್ಕೆ ನಾನು ಬಯಸ್ತೇನೆ. ಅದಾದ್ಮೇಲೆ ಇವತ್ತು ನಿಮ್ಮ ಮನೆಗಳೆಲ್ಲ ಈ ರಾಜ್ಯದಲ್ಲಿ 1,50,00,000 ಕುಟುಂಬಗಳ ಮನೆಗಳು ಇವತ್ತು ಮನೆ ಬೆಳಗ್ತಾ ಇದೆ. ಇವತ್ತು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ಕೂಡ ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಹಳ್ಳಿಗೆ ಒಂದು ಶಾಲೆ, ಒಂದು ಪಂಚಾಯತಿ ಇರಬೇಕು, ಒಂದು ಸರ್ಕಾರ ಸಂಸ್ಥೆ ಇರಬೇಕು ಅಂತ ಹೇಳಿ ಅವರು ನಮಗೇನು ಒಂದು ಮಾರ್ಗದರ್ಶನ ಕೊಟ್ಟರು. ಅದರಲ್ಲೇ ಇವತ್ತು ನಮ್ಮ ದೇಶದ ಯಾವುದೇ ಸರ್ಕಾರ ಇರಲಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಒಂದನ್ನ ನಿಮ್ಗೆಲ್ಲ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೂನಿವರ್ಸಿಟಿಯನ್ನ ನಾವು ಗದಗದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯನವರು ಎಚ್ ಕೆ ಪಾಟೀಲ್ ಅವರ ಆಹ್ವಾನ ಮೇರೆಗೆ ಕಳೆದ ತಿಂಗಳು ನಾವೆಲ್ಲ ಗದಗ್ನಲ್ಲಿ ಹೋಗಿದ್ದು ಆ ಯೂನಿವರ್ಸಿಟಿಗೆ. ಅಲ್ಲಿ ನಮ್ಮ ಸಬರ್ಮತಿ ಆಶ್ರಮ ಏನಿದೆ, ನೀವು ಯಾರು ಹೋಗಿ ಗುಜರಾತ್ ನೋಡ್ಲಿಕ್ಕೆ ಕಷ್ಟ ಆಗ್ಬೋದು. ಸಬರ್ಮತಿ ಆಶ್ರಮದ ತದ್ರೂಪವನ್ನ ಅಲ್ಲಿ ಎಚ್ ಕೆ ಪಾಟೀಲ್ ರವರು ಈ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸುಮಾರು ಒಂದು 250-300 ಎಕರೆನ ಜಮೀನನ್ನ ಇಟ್ಟು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಆ ಎಲ್ಲಿ ನಮ್ಮ ಗುಜರಾತ್ನಲ್ಲಿ ಗಾಂಧಿನಗರದಲ್ಲಿ ಸಬರ್ಮತಿ ಆಶ್ರಮ ಇದೆಯೋ ಅದೇ ಮಾದರಿಯಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅದರ ಅನುಭವವನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನೀವು ಕೂಡ ಯಾವ್ದಾದ್ರು ಭಾಗದಲ್ಲಿ ಪ್ರವಾಸ ಹೋದಂತ ಸಂದರ್ಭದಲ್ಲಿ ಆ ಗದಗ್ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅದೊಂದು ಐತಿಹಾಸಿಕವಾದಂಥ ಟೂರಿಸ್ಟ್ ಸ್ಥಳ, ಆ ಅನುಭವವನ್ನು ಹೋಗಿ ಗಾಂಧೀಜಿಯವರು ನಮಗೇನು ಮಾರ್ಗದರ್ಶನವನ್ನು ಕೊಟ್ಟರು, ಯಾವ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ಸವಿಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಅವರ ಹೋರಾಟದ ಹೆಜ್ಜೆನ ನಾವು ಹಾಕ್ತಾ ಇದ್ದೇವೆ. ನೀವೆಲ್ಲ ಇವತ್ತು ಇಂಥ ಪವಿತ್ರವಾದ ದಿನ ಕಾಂಗ್ರೆಸ್ ಕಚೇರಿಗೆ ಬಂದು, ಗಾಂಧಿ ಭವನಕ್ಕೆ ಬಂದು, ಕಾಂಗ್ರೆಸ್ ಕಚೇರಿಗೆ ಬಂದು ಇಲ್ಲೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತಾ ಇದ್ದೀರಿ. ಅವರು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ನಾವೆಲ್ಲ ಈ ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ಏನು ಇತಿಹಾಸ ನಮಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ನಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸರ್ವೋದಯ ಕಲ್ಪನೆಯನ್ನು ಕೂಡ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಸರ್ವೋದಯ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಮ್ಮ ಏನು ಒಂದು ಈ ದೇಶಕ್ಕೆ ರಾಷ್ಟ್ರಗೀತೆ ಇದೆ, ರಾಷ್ಟ್ರಧ್ವಜ ಇದೆ, ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವ ಇದೆ, ಎಲ್ಲದರಲ್ಲೂ ಕೂಡ ಸಮಾನತೆಯನ್ನ ಎತ್ತಿ ಇವತ್ತು ತೋರಿಸಿ ಸರ್ವೋದಯ
ವಿಚಾರವನ್ನ ಎತ್ತಿ ತೋರಿಸಿ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ನಾನು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಹೋಗುದಿಲ್ಲ. ಒಂದು ಮಾತು ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್. ಅಂದ್ರೆ ನಿನ್ನ ತಲೆ ಉಪಯೋಗಿಸು, ನಿನಗೆ ನೀನು ನಿಯಂತ್ರಣ ಮಾಡ್ಕೊಳ್ಬೇಕಾದ್ರೆ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಮನೋಭಾವದಿಂದ ನೀನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾಂಗ್ರೆಸ್ಸಿಗರು ಜನರನ್ನ ಹೃದಯದಿಂದ ಗೆದ್ದು ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ. ಸೇವೆಗೆ ಮತ್ತೊಂದಿಲ್ಲ. ಈಗ ಮುಖ್ಯಮಂತ್ರಿಗಳು ರಾಮನ ವಿಚಾರ ಮಾತಾಡ್ತಾ ಇದ್ರು, ಆಂಜನೇಯನ ವಿಚಾರ ಮಾತಾಡ್ತಾ ಇದ್ರು. ದಶರಥ ಮಹಾರಾಜ ರಾಮನ ತಂದೆ ದೇವಸ್ಥಾನ ಇನ್ನೂ ಇಲ್ಲ. ಆದರೆ ರಾಮನ ಭಕ್ತ ಆಂಜನೇಯ, ಅವನ ದೇವಸ್ಥಾನ ಎಲ್ಲ ಹೆಜ್ಜೆಗಳಿಗೂ ಇದೆ. ಯಾಕೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸ್ತದೆ ಅಂತೇಳಿ. ಹಂಗೆ ನೀವೆಲ್ಲ ರಾಮನ ಭಕ್ತರು ಆಂಜನೇಯರಾಗಿ ಸಮಾಜದ ಸೇವೆಯನ್ನು ಮಾಡುವಂತ ಕೆಲಸಕ್ಕೆ ತಾವೆಲ್ಲ ತೊಡಗಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ನಾನು ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ಶಸ್ತ್ರ ಹಿಡಿದು ಯುದ್ಧ ಮಾಡೋದ್ರಲ್ಲಿ ಏನು ಪ್ರಯೋಜನ ಆಗುದಿಲ್ಲ. ಪಾಪ ಕೆಲವರೆಲ್ಲ ಈಗ ಹೊಸದಾಗಿ ಧ್ವಜ ಹಿಡಲಿಕ್ಕೆ ಹೊರಟವ್ರೆ ಮಂಡ್ಯದಲ್ಲಿ ನಿನ್ನೆ ಮೊನ್ನೆ ಎಲ್ಲ. ರಾಷ್ಟ್ರ ಧ್ವಜ ಬೇಡವಂತೆ, ಕನ್ನಡ ಧ್ವಜ ಬೇಡವಂತೆ, ಇರ್ಲಿ ಅವ್ರವ್ರ ಮನೇಲಿ ಹಾಕೊಳ್ಳಿ. ಗರ್ಗರ್ ತಿರಂಗ ಅಂತ ಈಗ ಹಿಂದೆ ಹೊರಟಿದ್ರು. ಯಾವ ಗರ್ಗರ್ ತಿರಂಗ ಮಾಡಕ್ ಅವ್ರ ಕೈಲಿ ಆಗ್ಲಿಲ್ಲ. ಈಗ ಮಂಡ್ಯದಲ್ಲಿ ಪಾಪ ಅಲ್ಲೆಲ್ಲೂ ಇಲ್ಲ, ಈಗೇನೋ ಪಾಪ ಹೊರಟಿದ್ದಾರಂತೆ. ಇರ್ಲಿ, ಅದಕ್ಕೆ ನಾನು ಬೇರೆ ವೇದಿಕೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ. ಈ ವೇದಿಕೆಯಲ್ಲಿ ಉತ್ತರ ಕೊಡೋದು ಬೇಡ. ಆದ್ರೆ ನಮಗೆ ಶಾಂತಿಯ ಮಂತ್ರ, ಶಾಂತಿನ ಕದಲಬೇಕು ಅಂತೇಳಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಇನ್ನೇನಿಲ್ಲ ಅವ್ರಿಗೆ ರಾಜಕಾರಣದ ಬೇಳೆ. ಇದಕ್ಕೆ ಒಂದು ಕಪಟ ನಾಟಕ ಆಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನೀವು ಎಲೆಕ್ಷನ್ಸ್ ಬರ್ತಾ ಇದೆ. ಎಲೆಕ್ಷನ್ ನಲ್ಲಿ ಒಂದೇ ಉತ್ತರ ಏನಪ್ಪಾ ಅಂದ್ರೆ ನೀವು ಅತಿ ಹೆಚ್ಚು ಸೀಟನ್ನ ಕಾಂಗ್ರೆಸ್ ಕಾರ್ಯಕರ್ತರು ನೀವೆಲ್ಲ ನಿಂತು ಕೊಡಿಸ್ಬೇಕು. ನಿಮ್ಮ ಬೂತ್ ನಲ್ಲಿ ನೀವು ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಬೂತ್ ನಲ್ಲಿ ನೀವು ಮೆಜಾರಿಟಿ ಕೊಟ್ಟಾಗ ಮಾತ್ರ ನೀವು ನಾಯಕರಾಗಲಿಕ್ಕೆ ಹಾಕ್ತೀರಿ. ಇಲ್ಲ ಅಂದ್ರೆ ನಾಯಕರಾಗಲಿಕ್ಕೆ ಆಗುದಿಲ್ಲ ಅನ್ನೋದನ್ನು ಕೂಡ ನಿಮಗೆ ನಾನು ಕೈ ಮುಗಿದು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಬಂದು ನನ್ನ ಹತ್ರ ಕೂತ್ಕೊಂಡು ಫೋಟೋ ತಗೊಂಡು ಬಯೋಡೇಟಾ ಕೊಟ್ಟು ಅದೆಲ್ಲ ಅಲ್ಲ. ನಿಮ್ಮ ಬೂತ್ ನಿಂತ್ಕೊಂಡು, ನಿಮ್ಮ ವಾರ್ಡಲ್ಲಿ ನಿಂತ್ಕೊಂಡು, ನಿಮ್ಮ ಪಂಚಾಯತಿ ನಿಂತ್ಕೊಂಡು ಆ ಜವಾಬ್ದಾರಿ ತೆಗೆದುಕೊಂಡು ಜನರ ಹೃದಯನ ಗೆದ್ಕೊಂಡು ಅವ್ರ ಸೇವೆಯನ್ನ ಮಾಡಿ ಆಗ ನೀವು ಗಟ್ಟಿತನ ತೋರಿಸಿದಾಗ ಮಾತ್ರ ನಾವು ನಾಯಕರಾಗ್ತೀವಿ. ಹೊರತು ಇಲ್ಲ ನಾವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗಾಂಧೀಜಿ ಏನ್ ಹೇಳಿದ್ರು, ನುಡಿದಂತೆ ನಡಿಬೇಕು ಅಂತ. ಹಂಗೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದು ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆಗಿದ್ರಿ. ಅದರ ಫಲ, ಅದರ ಯಶಸ್ಸು ಮತದಾನದ ಮುಖಾಂತರ ತಾವು ಕೊಡಿಸಬೇಕು. ಅದಕ್ಕೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ತಾಳ್ಮೆ ಇರಲಿ, ನೆಮ್ಮದಿ ಇರಲಿ. ಎಲ್ಲರಿಗೂ ಕೂಡ ಎಲ್ಲಾ ತರದಲ್ಲೂ ಅವಕಾಶಗಳು ಸಿಗ್ತದೆ. ತಾಳ್ಮೆ ಕಳ್ಕೊಳ್ಳೋದಿಲ್ಲದೆ ತಾವೆಲ್ಲ ಒಗ್ಗಟ್ಟಿನಿಂದ ಈ ಪಕ್ಷನ ಅಧಿಕಾರ ತಂದು ಈ ದೇಶದ ಗೌರವ ಪ್ರೇಮವನ್ನ ಉಳಿಸಿಕೊಂಡು ಈ ಕೋಮಿವಾದಗಳನ್ನ ದೂರ ಇಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ನಮ್ರತೆಯಿಂದ ನಾನು ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿಯವರ ಪುಣ್ಯಸ್ಮರಣೆಯ ಈ ಸಮಾರಂಭದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸಮಾರಂಭವನ್ನು ನಡೆಸಬೇಕಾದ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತಹ ಸರ್ ಶಿವಕುಮಾರ್ ಸಾಹೇಬ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಈ ಸಮಾರಂಭದಲ್ಲಿ ಸಮಾರಂಭವನ್ನು ಯಶಸ್ವಿ ನಡೆಸತಕ್ಕಂಥ ಎಐಸಿಸಿ ಕಾರ್ಯಕರ್ತರಾದ ಪ್ರಸಾದ್ ಅವರು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ವೈಎಸ್ ಸಾಹೇಬರವರು, ರಾಜ್ಯ ಸಚಿವ ಸಂಪುಟದ ಸದಸ್ಯರಾದ ಕೆ ಮುನಿಯಪ್ಪ ಅವರಿಗೂ, ಜಮೀರ್ ಅಹಮದ್ ಸಾಹೇಬರು, ಗೋಸ್ರಾಜ್ ಅವರಿಗೂ ಹಾಗೂ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಅವರಿಗೂ, ಶಾಸಕರಾದ ನಜೀರ್ ಅಹಮದ್ ಅವರಿಗೂ, ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ ಒಂದಷ್ಟು ಈ ಸಮಾರಂಭಕ್ಕೆ ಶೋಭೆ ಇರುವುದನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರುಗಳ ಸಂಪೂರ್ಣ ಕಾರ್ಯಕ್ರಮವನ್ನು
ಈಗ ನಾನು ಮುಖ್ಯಮಂತ್ರಿಗಳು ಇಬ್ಬರೂ ಪುಟ್ಟಣ್ಣ ಅವ್ರ ನಾಮಿನೇಷನ್ಸ್ ಹೋಗ್ಬೇಕಾಗಿದೆ. ತಾವೆಲ್ಲ ಕ್ಷಮಿಸಬೇಕು. ನಮಗೆ ದಯವಿಟ್ಟು ತಾವನ್ನು ಮಾಡಿಕೊಡ್ಬೇಕು. MLC ಎಲೆಕ್ಷನ್ ಇದೆ, ಅದಕ್ಕೆ ನಾವು ನಾಮಿನೇಷನ್ಗೆ ನಾನು ಮುಖ್ಯಮಂತ್ರಿಗಳು ಜಿಲ್ಲಾ ಡಿವಿಷನ್ ಕಚೇರಿಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಸಹಕಾರ ಕೊಡಿ. ಮುನಿಯಪ್ಪನವರು ಟೈಮ್ ಇದ್ದು ತಾವು ಬನ್ನಿ. ರಾಷ್ಟ್ರಗೀತೆ ಆದ್ಮೇಲೆ ರಾಷ್ಟ್ರಗೀತೆ ಮಾಡೇ ಮಾಡ್ತೀವಿ.